ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಈ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಗೃಹಲಕ್ಷ್ಮಿ ಅಮೌಂಟ್ ನಮಗೆ 2 ತಿಂಗಳಿಂದ ಬಂದಿಲ್ಲ, ಮತ್ತು ಹಾಗೆ ಅಕ್ಕಿ ರೇಷನ್ದು ಏನಿದೆ ಅಮೌಂಟು ಅದು ಸಹ ಬರ್ತಾಯಿಲ್ಲ ಅಂತ ತುಂಬ ಮೆಸೇಜ್ಗಳು ಬರ್ತಾಯಿತ್ತು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿರೋದು. ಯಾವಾಗ ಬರುತ್ತೆ, ಏನು ಬರಲ್ವಾ ಇದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲೇ ಎಲೆಕ್ಷನ್ಗಿಂತ ಮುಂಚೆ ಹೇಳ್ತಾಯಿದ್ರು ಎಲ್ಲ ನಿಂತೋಗ್ಬಿಡುತ್ತೆ, ಯಾವ ಯೋಜನೆಯೂ ಇರಲ್ಲ, ಮತ್ತು 2,000 ಏನಿದೆ ಗೃಹಲಕ್ಷ್ಮಿ ಅಮೌಂಟು ಬರಲ್ಲ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ತಕ್ಕಂತೆಯೇ ಈ ಸಚಿವರುಗಳೆಲ್ಲ ಮಾತಾಡ್ತಾಯಿದ್ರು. ಅಂದರೆ ನಮಗೆ ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುದಾನ ಸಾಕಾಗ್ತಾಯಿಲ್ಲ, ಹಾಗಾಗಿ ಇದನ್ನು ನಿಲ್ಲಿಸೋದು ಬೆಟರು, ಇದು ಕೊಡೋಕ್ಕಾಗಲ್ಲ ಅನ್ನೋದು ಕೆಲವೊಂದು ವಿಚಾರಗಳು ನಡೀತಾನೆ ಇತ್ತು. ಆದರೆ CM ಅವರು, ಮುಖ್ಯಮಂತ್ರಿ ಏನಿದ್ದಾರೆ ಸಿದ್ದರಾಮಯ್ಯ ಅವರು ಮಾತ್ರ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದರೂ 2 ತಿಂಗಳು ಅಮೌಂಟು ಬಂದಿಲ್ಲ. ಈಗ ಹೇಳ್ತಾ ಇರೋದು ಇವರು ಏನಂತಂದರೆ, ಕೊಡ್ತೀವಿ, ಅಮೌಂಟ್ ಕೊಡಲ್ಲ ಅಂತಲ್ಲ, ಅಮೌಂಟ್ ಕೊಡ್ತೀವಿ. ಈ 11 ಕಂತ 12ನೇ ಕಂತದ್ದು ಏನಿದೆ ಅಮೌಂಟು ನಿಮಗೆ ಬರುತ್ತೆ. ಯಾವಾಗ ಅಂದರೆ ಜುಲೈ ತಿಂಗಳು 2 ಕಂತು ಅಮೌಂಟು ಜುಲೈ ತಿಂಗಳಲ್ಲಿ ಅಮೌಂಟ್ ಬರುತ್ತೆ, ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಇದೆಲ್ಲ ಡಿಲೇ ಆಗ್ತಾಯಿದೆ ಏನಂತಂದರೆ, ಈಗ ಸರ್ಕಾರದಲ್ಲಿ ಇದಕ್ಕೆ ಅಂತಲೇ ಅಮೌಂಟ್ ಇಟ್ಟಿರೋದ್ರಿಂದ ಕೆಲವು ಅನುದಾನಗಳು ಬೇರೆ ಕೆಲಸಗಳನ್ನ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಕ್ಷೇತ್ರಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಹೆಚ್ಚುವರಿಯಾಗಿ ಇಲ್ಲಿನೇ ಅಮೌಂಟು ಹೋಗ್ತಾ ಇದೆ ಅನ್ನೋದು ಶಾಸಕರುಗಳೆಲ್ಲ ಹೇಳ್ಕೊಂಡಿದ್ದು. ಅದಕ್ಕೂ ಸ್ವಲ್ಪ ಕೆಲವೊಂದು ಸಮಿತಿನ ಮಾಡಿ ಅದನ್ನೂ ಮಾಡೋದ್ರಲ್ಲಿ ಮಾಡವ್ರೆ. ಅಂದರೆ ಯಾರಿಗೆಲ್ಲ ಅರ್ಹತೆ ಇದೆ ಅವ್ರಿಗೆ ಅಮೌಂಟ್ನ ಹಾಕೋಕ್ಕೆ ಕೊಡೋಕ್ಕೆ, ಅಂಥವ್ರನ್ನೂ ಮಾತ್ರ ಇದರಲ್ಲಿ ಆ್ಯಡ್ ಮಾಡೋಣ ಅನ್ನೋದೊಂದಷ್ಟು ನಡೀತಿದೆ. ಆದರೆ ನಾವು ಅಮೌಂಟ್ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಕೊಡ್ತೀವಿ ಅಂತ CM ಅವರು ಸಹ ಹೇಳಿದ್ದಾರೆ. ಇದೇ ಜುಲೈ ತಿಂಗಳು 2 ಕಂತಿನ ಅಮೌಂಟನ್ನು ಸಹ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ, ಸರ್ಕಾರದಲ್ಲಿ ಈ ಕೆಲವು ಅನುದಾನಗಳು, ಅಂದರೆ ಹನಿ ನೀರಾವರಿ ಇರ್ಬೋದು, ಈ ಕೆಲವೊಂದು ಗೊತ್ತಿಲ್ಲದೆ ಇರುವಂಥ ಕೆಲವು ಅನುದಾನಗಳು ಇರ್ತಾವಲ್ಲ, ಅಂಥವನ್ನ ಇದಕ್ಕೆ ಯೂಸ್ ಮಾಡ್ಕೋತಿದ್ದಾರೆ. ಇದರಿಂದ ಅದೇನು ಹೇಳ್ತಾರಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಆ ಥರ ಆಗ್ತಾಯಿದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅದರಿಂದ ಡಿಲೇ ಆಗ್ತಾಯಿದೆ. ಯಾವುದನ್ನು ಈಗ ನಿಮಗೆ ಫಸ್ಟಿಗೆ 10 ಕಂತು ಗಂಟೆ ಏನು ಅಮೌಂಟ್ ಬಂತು ತಿಂಗಳ, ಅದೇ ಡೇಟಿಗೆ ಬರಲ್ಲ ಅಮೌಂಟು, ಹೆಚ್ಚು ಕಮ್ಮಿ ಆಗುತ್ತೆ. ಈ ತಿಂಗಳದ್ದು ನೆಕ್ಸ್ಟ್ ತಿಂಗ್ಳಿಗೆ ಬರ್ಬೋದು, ಇಲ್ಲ ನೆಕ್ಸ್ಟ್ ತಿಂಗಳದ್ದು ಇನ್ನೊಂದು ತಿಂಗ್ಳಿಗೆ ಬರ್ಬೋದು, ಈ ಥರದ್ದು ನಡೀತಾ ಹೋಗುತ್ತೆ. ಯಾಕೆ ಅಂತಂದರೆ, ಈಗ ಪ್ರತಿ ತಿಂಗಳು ಅಮೌಂಟ್ನ ಕೊಡ್ತೀವಿ ಅಂತ ಹೇಳೋದು ಸರ್ಕಾರ ಹೇಳ್ತಾ ಇದೆ. ಬಟ್ ಅದನ್ನು ಹೊಂದಾಣಿಕೆ ಮಾಡಬೇಕಲ್ಲ, ಒದಗಿಸ್ಬೇಕಲ್ಲ, ಅದು ತುಂಬಾ ಕಷ್ಟ ಇದೆ. ಬೇರೆ ಯಾವುದೂ ಅವರ ಈ ಬೇರೆ ಇಲಾಖೆಯಲ್ಲಿ ಇರ್ಬೋದು, ಇಲ್ಲ ರೈತರು ಕೊಡುವಂತೆ ಅನುದಾನಗಳನ್ನೆಲ್ಲ ಅದರಲ್ಲಿ ಕಡಿಮೆ ಮಾಡಿ ಇದಕ್ಕೆ ಒದಗಿಸ್ತಾ ಇರೋದು. ಅಂದರೆ ಅದರಿಂದ ಕಿತ್ತು ಇದಕ್ಕೆ ಹಾಕ್ತಾ ಇರ್ತಾರೆ. ಇಲ್ಲ ಅಂದಾಗ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕ್ತಾರೆ, ಅಷ್ಟೇ ಮಾಡ್ತಾ ಇರೋದು. ಅದಕ್ಕಾಗಿಯೇ ತುಂಬ ಡಿಲೇ ಆಗ್ತಾಯಿದೆ. ಯಾವುದೋ ಅಮೌಂಟುಗಳೂ ಸಹ ಬರ್ತಾ ಇಲ್ಲ ಅಂತ. ಮತ್ತು ಅಕ್ಕಿದು ಅಷ್ಟೇ, ಅಕ್ಕಿದು ಹಂಗೇನೆ ಏನಿದೆ, ನಾವು 5 kg ಅಕ್ಕಿ ಬದಲು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅದು ಸಹ ಈಗಾಗಲೇ 2-3 ತಿಂಗಳಾಗಿದೆ. ಈಗ ಒಂದು 15 ದಿವಸದಲ್ಲಿ ಇಲ್ಲೊಂದು ವೀಕಲ್ಲಿ ಒಂದು ಕಂತದ ಅಮೌಂಟ್ ಬಂದಿದೆ. ಒಂದು ವೀಕ್ ಅನಿಸುತ್ತೆ, ಒಂದು ವೀಕಲ್ಲಿ ಒಂದು ಕಂತು ಅಮೌಂಟ್ ಬಂದಿದೆ. ಚೆಕ್ ಮಾಡ್ಕೊಳ್ಳಿ, ಅದು ಯಾರಿಗೆಲ್ಲ ಬಂದಿದೆ ಅನ್ಸುತ್ತೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ನಾವು ಹೇಳೋದೇನಂತಂದರೆ, ಈ ಏನೋ ಬಿಟ್ಟಿಯಾಗಿ ಕೊಡೋ ದುಡ್ಡು ಹೇಳ್ತಾರಲ್ಲ, ಅದಕ್ಕೆ ಯಾರೂ ಕಮಿಟ್ಮೆಂಟ್ನ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ಯಾವಾಗ ಬೇಕಾದರೂ ಸ್ಟಾಪ್ ಆಗುತ್ತೆ. ನಾವು ಸಂಪಾದನೆ ಮಾಡೋದು ಮಾತ್ರ ನಮಗೆ ಬರುತ್ತೆ ಅನ್ನೋ ಗ್ಯಾರಂಟಿ. ನಾವು ಕಷ್ಟಪಟ್ಟರೆ ಮಾತ್ರ ನಾಳೆ ಬರುತ್ತೆ ಬಿಡಪ್ಪ ಅನ್ನೋದು ಗ್ಯಾರಂಟಿ ಇರುತ್ತೆ. ಇದೆಲ್ಲ ಯಾವಾಗ ಹೋಗುತ್ತೆ, ಯಾವಾಗ ಬರುತ್ತೋ ಇದನ್ನು ನಂಬ್ಕೊಂಡು ಕೆಲವು ಜನಗಳು ಕಮಿಟ್ಮೆಂಟ್ನ ಇಲ್ಲ ಚೀಟಿ ಇಂಥವನ್ನೆಲ್ಲ ಯಾರೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ಈಗ ಕೊಡ್ತಿದ್ದಾರೆ, CM ಹೇಳ್ತಾರೆ ನಾವು ಕೊಡ್ತೀವಿ, ನಾವು ಮಾಡಲ್ಲ ಬಿಡಲ್ಲ, ನಾವು ಏನೇ ಇದಾದ್ರೂ ನಾವು ಏನು ಹೇಳ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಪೂರೈಸ್ತೀವಿ ಅಂತ ಹೇಳ್ತವ್ರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಪೂರೈಸ್ತಾರೋ ಗೊತ್ತಿಲ್ಲ. ಹೆಂಗೆ ಪೂರೈಸ್ತಾರೆ ಅಂದರೆ ಗೊತ್ತಲ್ಲ. ಈಗ ಅಲ್ಲಿಂದ ಕಿತ್ತು ಇಲ್ಲಿಗೆ ಹಾಕ್ತಾರೆ, ಇಲ್ಲಿಂದ ಕಿತ್ತು ಅಲ್ಲಿಗೆ ಹಾಕ್ತಾರೆ. ಈ ಥರ ಆದರೆ ಅಭಿವೃದ್ಧಿಗೂ ಸಹ ಪ್ರಾಬ್ಲಮ್ ಆಗುತ್ತೆ, ಯಾವುದೇ ಅಭಿವೃದ್ಧಿನೂ ಆಗಲ್ಲ. ಮತ್ತು ರೈತರದ್ದು ಏನಿದೆ, ಕೆಲವೊಂದು ಯೋಜನೆಗಳಿಗೆ ಸಬ್ಸಿಡಿ ಕೊಡ್ತಾರೆ, ಇಷ್ಟು ಸಬ್ಸಿಡಿ ಅಂತ. ಈಗ ಒಂದು 25%, 30% ಸಬ್ಸಿಡಿ ಇರ್ತಾ ಇದ್ದರೆ ಅದರಲ್ಲಿ ಕಡಿಮೆ ಮಾಡೋದು, 15%, 10% ಕೊಡೋದು, ಇದನ್ನೆಲ್ಲ ರೈತರು ಕಟ್ಟಬೇಕಾಗುತ್ತೆ. ಅಲ್ಲಿಂದ ತೆಗೆದು ಇಲ್ಲಿ ಕೊಡೋದು, ಈ ಥರದ್ದು ನಡೀತಾ ಇರುತ್ತೆ. ಇದು ಹೆಂಗೆ ಅಂತಂದರೆ, ಇಲ್ಲ ಗಾದಿಗಳೆಲ್ಲ ಇದೆ ಆ ಥರ, ಇಲ್ಲಿಂದ ತೆಗೆದು ಅಲ್ಲಿ ಕೊಡೋದು, ಅಲ್ಲಿಂದ ತೆಗೆದು ಇಲ್ಲಿ ಕೊಡೋದು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ಯಾರೂ ಕಮಿಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟಕ್ಕೆ ಮಾತ್ರನೇ ಕಮಿಟ್ಮೆಂಟ್ ಇಟ್ಕೊಳ್ಳಿ. ಬಟ್ನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ತಿರ್ಗಾ ಮೆಸೇಜ್ ಹಾಕ್ಬೇಡಿ, ಸರ್ ಹೇಳಿದ್ರಿ ಬರಲಿಲ್ಲ, ಮತ್ತು ಅನ್ನದ ಬಗ್ಗೆ ಬರಲಿಲ್ಲ, ಏನಾಯಿತು ಅಂತ ಕೇಳ್ತಾ ಇರ್ತೀರಾ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬರುತ್ತೆ, ವೆಯ್ಟ್ ಮಾಡಬೇಕು. ಬಟ್ ಇಂಥ ಟೈಮಿಗೆ ಬರುತ್ತೆ, ಈ ದಿನವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ.
ಕೆಲವೊಂದನ್ನು ಇದು ಮಾಡ್ತಿದ್ದಾರೆ, ಅಂದರೆ ಯಾರ ಅನುಕೂಲ ಇದೆ ಅವ್ರಿಗೆ ಯಾರಿಗೆ ಕೊಡಬಾರ್ದು ಆ ಥರದ್ದು ಸಹ ಪರಿಷ್ಕರಣೆ ಮಾಡ್ತಿದ್ದಾರೆ. ಅದಕ್ಕೊಂದು ಸಮಿತಿ ಕ್ರಿಯೇಟ್ ಮಾಡಿ ಅದರಲ್ಲಿ ಯಾರ್ಯಾರು ಮತ್ತೆ ಆಚೆ ಕಡೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಈಗ ನಿಮ್ಗೆ ಅಕಸ್ಮಾತ್ ಬಂದಿದ್ದು ದುಡ್ಡು ನೆಕ್ಸ್ಟ್ ಮಂತಲ್ಲಿ ತೆಗೆದಾಕ್ಬೋದು, ಹೇಳೋಕ್ಕಾಗಲ್ಲ. ಆ ಥರದ್ದು ಎಷ್ಟು ದಿನ ಇರುತ್ತೋ ಅಷ್ಟೇ. ಏನಂತ ಅನ್ಕೊಂಡು ಇವೆಲ್ಲ ಹೆಂಗೆ ಅಂದರೆ ಬೋನಸ್ಸು, ಎಷ್ಟು ದಿನ ಕೊಡ್ತಾರೋ ತಗೊಳ್ಳೋದಷ್ಟೇ, ಹೋದ್ಮೇಲೆ ಹೋಯ್ತು. ಹಂಗಾಗಿ ಯಾರೋ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬಂದರೆ ಬಂತು ಅನ್ನಿ, ಬರಲಿಲ್ವಾ ಹೋಯ್ತು, ಅಷ್ಟೇನೆ. ಹಂಗಾಗಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ತುಂಬ ಜನ ಕೇಳ್ತಿದ್ರು, ಸರ್ ಬಂದಿಲ್ಲ ಅಮೌಂಟು ಏನು ಎತ್ತ ಅಂತ. ನೋಡಿ, ಜುಲೈನೇ ತಾರೀಕು ಈ ಜುಲೈಲಿ ಈ ತಿಂಗಳಲ್ಲಿ 2 ಕಂತು ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಇದು. 2 ತಿಂಗಳ ಅಮೌಂಟು ಸಹ ಹಾಕ್ತೀವಿ ಅಂತ. ನೋಡಿ, ಯಾರಿಗೆಲ್ಲ ಬರುತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ ಚೆಕ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಇದೆ, ನಮ್ಮ ವಿಡಿಯೋದಲ್ಲೇ ಇದೆ. ಆ ಥರದ್ದು DBT ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲೇ ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. DBTಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಂತದ ಅಮೌಂಟ್ ಬಂದಿದೆ ಏನು ಅನ್ನೋದೆಲ್ಲ ಅದರಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ನನ್ನದು ವಿಡಿಯೋ ಇದೆ, ಬೇಕಾದ್ರೆ ವಿಡಿಯೋ ಒಂದ್ಸತಿ ಹೋಗಿ ನೋಡಿ. ಅಷ್ಟೇ, ತಲೆ ಕೆಡಿಸ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ಬಂದರೆ ಖುಷಿಯಾಗಿರಿ, ಬರಲಿಲ್ಲ ಅಂದರೂ ಖುಷಿಯಾಗಿರಿ. ಯಾಕೆ ಅಂದರೆ ಇದು ಬೋನಸ್ಸು ಅಷ್ಟೇ. ಪೂರ್ತಿ ಇನ್ನು 2-3 ವರ್ಷ ಅಲ್ಲ, ಇನ್ನು 3 ವರ್ಷ 4 ವರ್ಷ ಆಗ್ತಾರೆ ಅನ್ನೋದಂತೂ ಗ್ಯಾರಂಟಿ ಅಂತೂ ಇಲ್ಲ. ನೋಡಬೇಕು. 2 ತಿಂಗಳು ಈಗ ಆಗ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದರೆ ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಎಲ್ಲ ಏನೇನಾಗುತ್ತೆ ನೋಡ್ತಾ ಇರೋಣ. ಸದ್ಯಕ್ಕೆ ಓಕೆ, ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.